ಶಕ್ತಿ ಯೋಜನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಕ್ತಿಯನ್ನು ತುಂಬಲಿದ್ದಾರೆ ಮುಖ್ಯಮಂತ್ರಿಗಳು. ಡಿ.ಕೆ. ಶಿವಕುಮಾರ್ ಬಂದಿದ್ದಾರೆ ಈಗ ಆಲ್ರೆಡಿ ಉಪಮುಖ್ಯಮಂತ್ರಿಗಳು ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಅವರನ್ನ ಕೆಎಸ್ಆರ್ಟಿಸಿ ನಿಗಮದ ಎಂಡಿ ವೆಲ್ಕಮ್ ಮಾಡಿಕೊಳ್ಳರು. ನಿಮಗೆ ಆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಮಧ್ಯ ಪ್ರದೇಶಕ್ಕೆ ಹೋಗಿದ್ರು, ಉಜ್ಜಯಿನಿಯಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದರು. ಲೋಕಾಯುಕ್ತ ಹೋಗಿ ಮೊದಲು ಕಂಪ್ಲೇಂಟ್ ಫೈಲ್ ಮಾಡಿ. ದಯವಿಟ್ಟು ಕುಮಾರಸ್ವಾಮಿ ಬಹಳ ಜವಾಬ್ದಾರಿಯಾದಂತ ನಾಯಕರು ಫಸ್ಟ್ ಹೋಗಿ ಲೋಕಾಯುಕ್ತಗೆ ಕಂಪ್ಲೇಂಟ್ ಫೈಲ್ ಮಾಡಕ್ಕೆ ಹೇಳಿ. ನಿಮಗೆ ಸ್ಟೇಜ್ ಮೇಲೆ ಕೂತಿರುವಂತವರ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದೀವಿ. ರಿಜ್ವಾನ್ ಅರ್ಷದ್ ಹಾಗೆ ಕೃಷ್ಣ ಬೈರೇಗೌಡರು, ಕಂದಾಯ ಸಚಿವರು, ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ, ಬಿ.ಕೆ. ಹರಿಪ್ರಸಾದ್ ಅವರು ಆಕ್ಚುಲಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅಸಮಾಧಾನಗೊಂಡಂಥ ಪ್ರಮುಖ ನಾಯಕರ ಪೈಕಿ ಅಗ್ರಗಣ್ಯರು ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಬಂದಿದ್ದಾರೆ. ರಿಜ್ವಾನ್ ಅರ್ಷದ್ ಅವರು ಬರಲೇಬೇಕು, ಅವರ ಅಧ್ಯಕ್ಷತೆಯಲ್ಲೇ ನಡೀತಾ ಇರುವಂಥದ್ದು. ಬಿಕಾಸ್ ಶಿವಾಜಿನಗರದ ಬೌಂಡ್ರಿಗೆ ಸೇರುತ್ತೆ ವಿಧಾನಸೌಧ. ಯಾರು ಶಾಸಕರಿರ್ತಾರೆ ಆಬ್ವಿಯಸ್ಲಿ ಅವರೇ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅಷ್ಟೇ, ಆ ಕ್ಷೇತ್ರದ ಶಾಸಕರಿಗೆ ಮಾತ್ರ ಸ್ಪೆಷಲಿ ಒಂದು ಗೌರವ ಸಿಕ್ಬಿಡುತ್ತೆ. ಶಿವಾಜಿನಗರದ ಶಾಸಕರಿಗೆ ಸ್ಪೆಷಲಿ, ಶಿವಾಜಿನಗರದ ಶಾಸಕ ಈವನ್ BJP ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲೂ ವಿಧಾನಸೌಧದಲ್ಲಿ ನಡೆಯುವಂಥ ಯಾವುದೇ ಪ್ರಮುಖ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆ ಇರೋದು. ಆಬ್ವಿಯಸ್ಲಿ ಅದು ಪ್ರೋಟೋಕಾಲ್, ಆ ಪ್ರೋಟೋಕಾಲ್ ಪ್ರಕಾರ ಕೊಡಬೇಕಾಗುತ್ತೆ. ಸೊ ರಿಜ್ವಾನ್ ಅರ್ಷದ್ ಅವರಿಗೆ ಅದೊಂದು ವಿಶೇಷವಾದಂಥ ಗೌರವ ಸಿಗುತ್ತೆ. KJ ಜಾರ್ಜ್ ಅವರು ಇದ್ದಾರೆ, ಇಂಧನ ಸಚಿವರು. ನೆಕ್ಸ್ಟ್ ಅವ್ರದ್ದೊಂದಿದೆ ಇದೇ ರೀತಿಯಾಗಿ ಇಂಧನ ಸಚಿವರ ಇಲಾಖೆಯ ಗೃಹ ಜ್ಯೋತಿ ಇದೆಯಲ್ಲ, ಅದಕ್ಕೆ ಚಾಲನೆ ಕೊಡುವಂಥ ಸಂದರ್ಭದಲ್ಲೂ ಇದೇ ರೀತಿಯಾದಂಥ ಒಂದು ಸಿದ್ಧತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಾಗಿರುವಂಥದ್ದು. ಅದೊಂದು ಮತ್ತೊಂದು ಪ್ರಮುಖವಾದಂಥ ಗ್ಯಾರಂಟಿ. ಅವರು ಕೂಡ ಇಲ್ಲೇ ಇದ್ದಾರೆ, KJ ಜಾರ್ಜ್ ಅವರು. ಇನ್ನು ಮಧು ಬಂಗಾರಪ್ಪ ಅವರು ಹಾಗೆ ಮುಖ್ಯ ಕಾರ್ಯದರ್ಶಿಗಳಾಗಿರುವಂಥ ವಂದಿತಾ ಶರ್ಮಾ ಅವರು, ಮೊದಲ ಟಿಕೆಟ್ ವಂದಿತಾ ಶರ್ಮಾ ಅವರಿಗೆ ನೀಡಲಾಗುತ್ತೆ, ಅವರು ಕೂಡ ಬಂದಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಶಕ್ತಿ ಯೋಜನೆ ಬಗ್ಗೆ ಮಹಿಳೆಯರು ಮಾತನಾಡಿದ್ದಾರೆ. ಈ ಯೋಜನೆಯಿಂದ ಮಹಿಳಾ ಸಬಲೀಕರಣ ಆಗಲ್ಲ, ಇನ್ನು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರಬಹುದಿತ್ತು ಅಂತ ಹೇಳಿದ್ದಾರೆ. ಎಷ್ಟು ಕೊಟ್ಟರು ಅಷ್ಟೇ ನಮ್ಮ ಜನ ಕೇಳ್ತಾನೆ ಇರ್ತಾರೆ, ಇನ್ನೂ ಕೊಡಿ ಅಂತ ಹಂಗೆ ಮಾತನಾಡಿದ್ದಾರೆ. ಕೇಳೋಣ. ಇಂದು ಮಧ್ಯಾಹ್ನ 1 ಗಂಟೆಯಿಂದ ನಾರಿ ಶಕ್ತಿ ಯೋಜನೆಯ ಪ್ರಕಾರ ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೂ ಉಚಿತ ಪ್ರಯಾಣವನ್ನು ಸರ್ಕಾರ ಘೋಷಿಸಿದ್ದು, 1 ಗಂಟೆಯ ನಂತರ ಎಲ್ಲಾ ಮಹಿಳಾ ಪ್ರಯಾಣಿಕರಿಗೂ ಕಂಡಕ್ಟರ್ ಉಚಿತ ಟಿಕೆಟ್ ಅನ್ನು ನೀಡಲಿದ್ದಾರೆ. ಇವತ್ತು ನಾವು ಜಯನಗರದಿಂದ ಕುವೆಂಪು ನಗರಕ್ಕೆ ಹೋಗ್ತಕ್ಕಂತ ಒಂದು BMTC ಸಾರಿಗೆ ಬಸ್ ನಲ್ಲಿ ಸಂಚಾರ ಮಾಡ್ತಾ ಇದ್ವಿ. ಮೇಡಮ್, ಇವತ್ತಿನಿಂದ ಏನು ಒಂದು ಉಚಿತ ಬಸ್ ನಿಮ್ಗೆ ಟಿಕೆಟ್ ಮಧ್ಯಾಹ್ನ 1 ಗಂಟೆಗೆ ಸಿಗಲಿದೆ ಮೇಡಮ್. ಏನ್ ಹೇಳ್ತೀರಾ ಮೇಡಮ್ ಈ ಒಂದು ಯೋಜನೆ ಬಗ್ಗೆ ಏನ್ ಹೇಳ್ತೀರಾ ನೀವು? ಈ ಯೋಜನೆ ಅನ್ನೋದು ನಾವು ಹೇಳೋದಕ್ಕಂದ್ರೆ ನಮಗೆ ಸ್ಟೇಟಲ್ಲಿ ಏನು ಫೈನಾನ್ಷಿಯಲ್ ಕಂಡೀಷನ್ ಇದೆ ಅಂತ ನೋಡಿಕೊಂಡು ಹಣಕಾಸಿನ ವ್ಯವಸ್ಥೆಗಳೆಲ್ಲ ಸರಿಯಾಗಿದೆಯಾ ಇಲ್ವಾ ನೋಡಿ ಅವರು ಕೊಟ್ಟರೆ ಉತ್ತಮ. ಇಲ್ಲ ಎಲ್ಲರಿಗೂ ಜನರಲ್ ಆಗಿ ಒಂದು 5-10% ಕಮ್ಮಿ ಮಾಡಿ ಕೊಟ್ಟರೆ ದೊಡ್ಡವರಾಗ್ಲಿ ಹಿರಿಯವರಾಗ್ಲಿ ಗಂಡಸರಾಗ್ಲಿ ಎಲ್ರಿಗೂ ಅನುಕೂಲ ಆಗುತ್ತೆ. ಮಧ್ಯಾಹ್ನ ಇವತ್ತಿನಿಂದ ಏನು ಶಕ್ತಿ ಯೋಜನೆಗೆ ಚಾಲನೆ ನೀಡ್ತಾ ಇರ್ತಕ್ಕಂಥದ್ದು, ನಿಮ್ಗೆ ಯಾವೆಲ್ಲ ಡೈರೆಕ್ಷನ್ಸ್ ನ ನಿಮ್ಮ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಸರ್? ಈಗಾಗಲೇ ನಮ್ಮ ಇಲಾಖೆ ಇವತ್ತಿನಿಂದ ಮಧ್ಯಾಹ್ನ 1 ಗಂಟೆಗೆ ನಾವು ಉದ್ಘಾಟನೆ ಆದ್ಮೇಲೆ ಒಂದು ಟಿಕೆಟ್ ಅನ್ನ ಕೊಡಬೇಕು ಅಂತ ಚಾಲನೆ ಮಾಡಿದ್ದಾರೆ. ಅದರಿಂದ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಟಿಕೆಟ್ ಇಶ್ಯೂ ಆಗುತ್ತೆ ಇಲ್ಲಿ ಮಹಿಳೆಯರಿಗೆ ಉಚಿತವಾಗಿ. ನೀವು ಇವರಿಗೆ ಫ್ರೀ ಟಿಕೆಟ್ ನ ಪ್ರಿಂಟ್ ಮಾಡ್ಕೊಡ್ತೀರಿ? ಅದಕ್ಕೋಸ್ಕರ ಈಗ ಒಂದು ಮಿಷಿನ್ ಅಲ್ಲಾದ್ರೆ ಒಂದು ಫ್ರೀ ಅಂತ ವುಮೆನ್ಸ್ ಅಂತ ಒಂದು ಕಾಲಮ್ಸ್ ಬರುತ್ತೆ, ಅದ್ರ ಮೂಲಕ ನಾವು ಅವ್ರಿಗೆ ಇಶ್ಯೂ ಮಾಡ್ತೀವಿ. ಅದು ನಮಗೆ ಅಕೌಂಟ್ ಆಗಲ್ಲ, ನಿಲ್ ಅಂತ ಬರುತ್ತೆ, ಮತ್ತೆ ಅದನ್ನ ಅಕೌಂಟ್ ಡಿಪಾದಲ್ಲಿ ಮಾಡ್ಕೊಂತಾರೆ. ಇದಿಷ್ಟು ಈ ಬಸ್ ನ ಚಾಲಕರು ಹೇಳ್ತಾ ಇರ್ತಕ್ಕಂಥದ್ದು. ಯಾವುದೇ ಉಚಿತ ಪ್ರಯಾಣದಿಂದ ನಮ್ಗೇನು ಸಮಸ್ಯೆ ಆಗೋದಿಲ್ಲ, ಮತ್ತೆ ಎಲ್ಲರೊಟ್ಟಿಗೂ ಕೂಡ ನಾವು ಸೌಜನ್ಯದಿಂದ ವರ್ತಿಸ್ತೀವಿ. ಯಾವುದೇ ದಾಖಲಾತಿಗಳನ್ನ ಒಂದು ಸರ್ಕಾರಿ ಗುರುತಿನ ಚೀಟಿ ಮಾತ್ರವಲ್ಲ, ತಮ್ಮ ಫ್ಯಾಕ್ಟ್ರಿಗೆ ಹೋಗ್ತಕ್ಕಂಥ ಐಡೆಂಟಿ ಕಾರ್ಡ್ ತೋರಿಸು ಕೂಡ ಪ್ರಯಾಣ ಮಾಡಬಹುದು ಅಂತ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಅಭಿಷೇಕ್ DR, News 18 ಬೆಂಗಳೂರು. ಇನ್ನು ಚಿಕ್ಕೋಡಿಯಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ನೀಡಲಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇಲ್ಲಿ ಚಾಲನೆ ಕೊಟ್ಟ ನಂತರ ಚಿಕ್ಕೋಡಿಯಲ್ಲೂ ಕೂಡ ಚಾಲನೆಯನ್ನು ಕೊಡಲಾಗುತ್ತೆ. ಈ ಕುರಿತು ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆ ಆಗಿರ್ತಕ್ಕಂಥ ಶಕ್ತಿ ಯೋಜನೆಗೆ ಇವತ್ತು ಚಾಲನೆ ಸಿಗ್ತಾ ಇದೆ. ರಾಜ್ಯಾದ್ಯಂತ ಏನಂತಂದ್ರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡೋದಕ್ಕೆ ಅವಕಾಶವನ್ನ
ಇವತ್ತು ಮಧ್ಯಾಹ್ನದಿಂದ ಕೊಡ್ಲಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ದೃಶ್ಯಗಳನ್ನ ನೋಡಬಹುದು. ಬೆಳಗಾವಿಯ ಚಿಕ್ಕೋಡಿ ಉಪವಿಭಾಗದಲ್ಲಿ ಈಗಾಗಲೇ ಕಾರ್ಯಕ್ರಮದ ತಯಾರಿಯನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ ಬಳಿಕ ಇಲ್ಲಿ ಏನಂತಂದ್ರೆ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಸ್ಥಳೀಯ ಶಾಸಕರು ಹಾಗೇನೆ ಸಚಿವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ಲಿದ್ದಾರೆ. ಬಸ್ ನಲ್ಲಿ ಹೋಗೋದ್ರ ಮೂಲಕ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಕೇಳೋಣ. ಸರ್ಕಾರದ ಯೋಜನೆ ಏನೋ ಒಳ್ಳೇದೈತ್ರಿ ಎಲ್ಲ ಲೇಡೀಸ್ಗೆ ಬಹಳಷ್ಟು. ಅದು ಒಳ್ಳೇದಂದ್ರೆ ನಮ್ಮ ವರ್ಕಿಂಗ್ ವುಮೆನ್ಸ್ಗೆ, ಯಾಕಂದ್ರೆ ನಾವು ಬಸ್ ಟೈಮ್ ನಮಗ ಮನೆಯಿಂದ ಕೆಲಸ ಮುಗಿಸ್ಕೊಂಡು ಬಸ್ಸಿಗೆ ಕನ್ವೀನಿಯಂಟ್ ಟೈಮಿಂಗು ಇರಂಗಿಲ್ಲ. ಸೊ ಪಾಸ್ ತಗಸ್ಕೊಂಡು ಅಥವಾ ದುಡ್ಡು ಕೊಟ್ಟು ಒಂದೊಂದ್ಸಲ ಅವಸರ ಒಳಗ ಪರ್ಸ್ ಅದು ಮರ್ತ್ ಬಂದಿರ್ತೀವಿ. ಆ ಟೈಮ್ ಒಳಗ ನಮಗೊಂದ್ ಇದು ಕೊಟ್ಟಂಗ ಆಯ್ತು, ಇವ್ರು ಗವರ್ಮೆಂಟ್ ಅಪರ್ಚುನಿಟಿ ಕೊಟ್ಟಂಗ ಆಯ್ತು. ಮೇಡಮ್ ನಮಸ್ಕಾರ. ವಿಶೇಷವಾಗಿ ನೀವು ಕೂಡ ಮಹಿಳಾ ಕಂಡಕ್ಟರ್ ಆಗಿದ್ದೀರಿ. ಇವತ್ತಿನಿಂದ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಆಗಿದೆ. ಸೊ ಏನ್ ಹೇಳ್ತೀರಿ ಸರ್? ಸರ್ಕಾರ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿದ ಅತಿ ಮಹತ್ವದ ಮತ್ತೆ ಸಂತೋಷದ ವಿಷಯ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ವಿತರಣೆ ಮಾಡುವಂತ ಯಾವುದೇ ಒಂದು ಕಾರ್ಡ್ ನಮಗ್ ತೋರಿಸ್ಬೇಕ್ರಿ ಅವ್ರ. ಇಲ್ಲಿ ಹೇಳ್ತಾ ಇದ್ರೆ ಈಗಾಗಲೇ ಸರ್ಕಾರದಿಂದ ಅವರಿಗೆ ETM ಮಷೀನ್ ಅಲ್ಲಿ ಏನಾದ್ರು ಇಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಷೀನ್ ಅಂತ ಇರುತ್ತೆ, ಆ ಮಷೀನ್ ಅಲ್ಲಿ ಈಗಾಗಲೇ ಆ ಎಲ್ಲಾ ವ್ಯವಸ್ಥೆನ ಫೀಡ್ ಮಾಡಲಾಗಿದೆ. ಮಧ್ಯಾಹ್ನ 1 ಗಂಟೆ ಬಳಿಕ ಏನಂತಂದ್ರೆ ಉಚಿತ ಶೂನ್ಯ ದರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ್ದಾರೆ ವಿಧಾನಸೌಧಕ್ಕೆ. ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರಿಬ್ಬರು ಕೂಡ ಬರ್ತಾ ಇರುವಂತ ದೃಶ್ಯಾವಳಿಯನ್ನ ಗಮನಿಸಬಹುದು. ಜೋಡೆತ್ತಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಈ ರೀತಿಯಾಗಿ ಅಭೂತಪೂರ್ವವಾದಂತ ಗೆಲುವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರಧಾರಿಗಳು ಇವರಿಬ್ಬರೇ ಹೀರೋಗಳು. ಈ ವಿಚಾರದಲ್ಲಿ ನೋಡಿದಾಗ ಕಾಂಗ್ರೆಸ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಮ್ಯಾಂಡೇಟ್ ಪಡೆದುಕೊಳ್ಳಿಕ್ಕೆ ಈ ಹೀರೋಗಳೇ ಕಾರಣ. ಅವರಿಬ್ರು ಕೂಡ ವೇದಿಕೆಗೆ ಆಗಮಿಸ್ತಾ ಇರುವಂತದನ್ನ ಗಮನಿಸಬಹುದು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಗಣ್ಯರಿಗೆ ಹೃದಯಪೂರ್ವಕ ಸ್ವಾಗತವನ್ನ ಎದ್ದು ನಿಂತು ನಮ್ಮ ಚಪ್ಪಾಳೆಯ ಮೂಲಕ ನಾವು ತೋರ್ಪಡಿಸೋಣ. ದಯಮಾಡಿ ಎಲ್ಲರೂ ಎದ್ದು ನಿಂತು ಸಭಾ ಮರ್ಯಾದೆಯನ್ನ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳವರಿಗೆ ತೋರ್ಪಡಿಸೋಣ. ಎಲ್ಲರೂ ಆಸೀನರಾಗಿ. ಶುಭೋದಯದ ಶುಭಕಾಮನೆಗಳು ಸಮಸ್ತ ನಾಡಿನ ಜನತೆಗೆ, ನಾಗರಿಕ ಬಂಧುಗಳಿಗೆ, ಸಾರ್ವಜನಿಕರಿಗೆ. ವಿಧಾನಸೌಧ ಮುಂಭಾಗದಲ್ಲಿ ಮಾನವ ಸೇವೆಯೇ ಮಾಧವ ಸೇವೆ, ಸೇವೆಯಲ್ಲಿಯೇ ಸಾರ್ಥಕ್ಯ ಅನ್ನುವಂತೆ ಅನವರತವಾಗಿ ಜನಸ್ನೇಹಿ ಯೋಜನೆಗಳನ್ನ ಹಮ್ಮಿಕೊಂಡು ರಾಜ್ಯ ಸರ್ಕಾರವು ಹೊಸ ಇತಿಹಾಸವನ್ನ, ಹೊಸ ಮೈಲಿಗಲ್ಲನ್ನ ಸೃಷ್ಟಿಸುವಲ್ಲಿ ದಾಪುಗಾಲಿಡ್ತಿದೆ. ಕರ್ನಾಟಕ ಸರ್ಕಾರದ ಮಹಿಳಾ ಸಬಲೀಕರಣದತ್ತ ಇಡುವಂತಹ ದಿಟ್ಟ ಹೆಜ್ಜೆ ರಾಜ್ಯದ ನಿವಾಸಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಸಿಗುವಂತಹ ಈ ವಿನೂತನ ಪ್ರಯತ್ನಕ್ಕೆ, ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರಿಗೆ, ಗೌರವ ಆಹ್ವಾನಿತರಿಗೆ, ನಾಡಿನ ಸಮಸ್ತ ಜನತೆಗೆ ಎಲ್ಲೆಡೆಯಿಂದಲೂ ಶುಭ ಚಿಂತನೆಯನ್ನ ಹೊತ್ತು ತರುತ್ತಿರುವಂತಹ ಪ್ರೀತಿಯ ಜನಮಾನಸಕ್ಕೆ, ಎಲ್ಲ ಜನಮಾನಸವನ್ನ ಗೆದ್ದ ಜನನಾಯಕರುಗಳಿಗೆ, ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಯ ಪ್ರತಿನಿಧಿಗಳಿಗೆ, ಸಾರಿಗೆ ನಿಗಮದ ಸಂಸ್ಥೆಯ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಸಾರಿಗೆ ಅಂದ್ರೆ ಚಲನೆಯ ಸಂಕೇತ, ಚಲನೆ ಪ್ರಗತಿಯ ಸಂಕೇತ. ಚಲನೆಗೆ ಬೇಕಾಗಿರೋದು ಶಕ್ತಿ, ಸ್ತ್ರೀ ಶಕ್ತಿ, ನಾರಿ ಶಕ್ತಿಯ ಸಶಕ್ತೀಕರಣಕ್ಕೆ ಒಂದು ದಿಟ್ಟ ಹೆಜ್ಜೆ, ಹೊಸದೊಂದು ಇತಿಹಾಸ, ಹೊಸ ಮೈಲಿಗಲ್ಲು ಈ ಕಾರ್ಯಕ್ರಮವಾಗಲಿದೆ. ರಾಜ್ಯ ಸರ್ಕಾರದ ಅಭಯ, ರಾಜ್ಯ ಸರ್ಕಾರದ ವರದಾನ ಈ ಶಕ್ತಿ ಯೋಜನೆಯಾಗಿದೆ. 5 ಉಚಿತ ಯೋಜನೆಗಳಲ್ಲಿ ಮೊದಲನೆಯ ಶಕ್ತಿ ಯೋಜನೆಗೆ ಶಕ್ತಿ ತುಂಬುವಂತಹ ಕಾರ್ಯಕ್ರಮ. ನಿಮ್ಮೆಲ್ಲರ ಆಗಮನಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಕ್ರಿಯಾಶೀಲರಾಗಿರುವಂತಹ ಪ್ರಗತಿಪರ ಚಿಂತನೆಯುಳ್ಳಂತಹ ಎಲ್ಲ ಸಮಾನ ಮನಸ್ಕರಿಗೂ ಕೂಡ ಸಸ್ನೇಹ ವಂದನೆಗಳು. ಗಣ್ಯರ ಆಗಮನವಾಗಿರೋದ್ರಿಂದ ಮೊದಲನೇದಾಗಿ ನಾಡಗೀತೆಗೆ ತಾಯಿ ಭುವನೇಶ್ವರಿಗೆ ನಮಸ್ಕರಿಸಿ, ತದನಂತರ ರಾಜ್ಯದ ಜನತೆಗೆ ಈ ಸುಯೋಗವು ಪ್ರಾಪ್ತಿಯಾಗಲಿ, ನಮಸ್ಕರಿಸಿ ವಿಶೇಷ ಅವಿಸ್ಮರಣೀಯವಾದಂತಹ ದಿನ ಇಂದಾಗಲಿ ಅಂತ ಸ್ತ್ರೀ ಸಶಕ್ತೀಕರಣದತ್ತ ಇಡುವಂತಹ ಈ
ದಿಟ್ಟ ಹೆಜ್ಜೆಗೆ ವಿಶೇಷ ನಾಂದಿ ನಾಡಗೀತೆಯ ಮೂಲಕ ಎಲ್ಲರೂ ಎದ್ದು ನಾಡಗೀತೆಗೆ ಸಭಾ ಮರ್ಯಾದೆಯನ್ನ ಕೋರಬೇಕು ಅಂತ ಕಳಕಳಿಯ ಮನವಿ. ಎಲ್ಲರಿಗೂ ಧನ್ಯವಾದಗಳು. ದಯಮಾಡಿ ಎಲ್ಲರೂ ಆಸೀನರಾಗಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಕ್ತಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ಈಗಾಗಲೇ ವೇದಿಕೆಯ ಮೇಲೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ಸಾರಿಗೆ ಸಚಿವರು, ಶಿಕ್ಷಣ ಸಚಿವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅದ್ದೂರಿಯಾಗಿ ಕಾರ್ಯಕ್ರಮ ಕೂಡ ನಡೀತಾ ಇದೆ ವಿಧಾನಸೌಧದಲ್ಲಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉದ್ಘಾಟನೆ ಭಾಗ್ಯ ಸಿಗೋದೊಂದೇ ಬಾಕಿ. ಸೊ ಉದ್ಘಾಟನೆ ಆದ್ಮೇಲೆ ಎಲ್ಲ ಮಹಿಳೆಯರು ಕೂಡ ರಾಜ್ಯಾದ್ಯಂತ ಫ್ರೀಯಾಗಿ ಉಚಿತ ಟಿಕೆಟ್ನೊಂದಿಗೆ ಪ್ರಯಾಣವನ್ನ ಮಾಡಬಹುದು. ಅದಕ್ಕೆ ಅಧಿಕೃತ ಚಾಲನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಬೆಂಗಳೂರಿನ ವಿಧಾನಸೌಧದಿಂದ ನೇರ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ತಾವು ಗಮನಿಸ್ತಾ ಇದ್ದೀರಿ, ಮಹಾರಾಷ್ಟ್ರದ ಒಂದು ಪೇಟದೊಂದಿಗೆ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ಕಂಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ವೇದಿಕೆಯ ಮೇಲೆ ಪೇಪರ್ ಅನ್ನು ಓದ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕೃತವಾಗಿ ಈ ಶಕ್ತಿ ಯೋಜನೆಗೆ ಅಂದ್ರೆ ಕರ್ನಾಟಕದ ಮಹಿಳೆಯರು ರಾಜ್ಯಾದ್ಯಂತ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಸಾರಿಗೆ ಸಂಪರ್ಕದ ಮುಖಾಂತರ ಅಂದ್ರೆ ಬಸ್ಗಳಲ್ಲಿ ಓಡಾಡಬಹುದು. ಅದು BMTC ಆಗಿರಲಿ ಅಥವಾ KSRTC ಆಗಿರಲಿ, ಇಡೀ ರಾಜ್ಯಾದ್ಯಂತ KSRTC ಬಸ್ಗಳಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಓಡಾಡಬಹುದು. ಬಟ್ ಓಡಾಡಲಿಕ್ಕೂ ಮುಂಚೆ ಅವರ ಅಧಿಕೃತವಾಗಿ ಅವರಿಗೆ ರಾಜ್ಯದವರು ಅಂತ ಹೇಳ್ಕೊಳ್ಳಿಕ್ಕೆ ಯಾವ್ದಾದ್ರು ಒಂದು ID ಕಾರ್ಡ್ ಪ್ರೂಫ್ ಇರಲೇಬೇಕಾಗತ್ತೆ ಅನ್ನೋ ಒಂದು ವಿಚಾರಗಳನ್ನ ಕೂಡ ಹೇಳ್ತಾ ಇದ್ರು. ಇವತ್ತು ಮಧ್ಯಾಹ್ನದಿಂದ ಇದೆಲ್ಲವೂ ಕೂಡ ಯೋಜನೆಗಳು ಜಾರಿಗೆ ಬರೋದ್ರಿಂದ, ಉಚಿತ ಪ್ರಯಾಣ ಇರೋದ್ರಿಂದ ಅಟ್ಲೀಸ್ಟ್ ನಿಮ್ಮ ಬಳಿ ಇರುವಂತಹ ಒಂದು ಆಧಾರ್ ಕಾರ್ಡ್ ಆಗಿರಲಿ ಅಥವಾ ವೋಟರ್ ID ಆಗಿರಲಿ ಅಥವಾ ಪ್ಯಾನ್ ಕಾರ್ಡ್ ಆಗಿರಲಿ, ಸೊ ಈ ರೀತಿಯಾಗಿ ನೀವು ರಾಜ್ಯದವರೇ ಅಂತ ಹೇಳ್ಕೊಳ್ಳಿಕ್ಕೆ ಅಥವಾ ನಿರ್ವಾಹಕರಿಗೆ ಗೊತ್ತಾಗ್ಲಿಕ್ಕೆ ಅಂತ ಹೇಳಿ ಒಂದು ID ಕಾರ್ಡ್ ಇರಬೇಕಾಗತ್ತೆ ಅನ್ನೋ ಒಂದು ವಿಚಾರಗಳನ್ನ ಕೂಡ ಹೇಳ್ತಾ ಹೋಗ್ತಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕೃತವಾಗಿ ಆ ಉದ್ಘಾಟನಾ ಕಾರ್ಯಕ್ರಮ ಕೂಡ ನೆರವೇರುತ್ತೆ. ಗಣ್ಯರಿಗೆ ಸ್ವಾಗತವನ್ನ ಕೋರಿ ಬಯಸಲು ಸ್ವಾಗತ ನುಡಿ ನಮನಕ್ಕಾಗಿ ನಾವು ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು, ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಇವರನ್ನ ವೇದಿಕೆಗೆ ನಮ್ಮೊಂದಿಗೆ ಮಾತಾಡಿ ಎಲ್ಲರಿಗೂ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು, ಯೋಜನೆಯ ಅನುಷ್ಠಾನದ ರೂಪುರೇಷೆಗಳನ್ನ ತಿಳಿಸ್ಕೊಡ್ಬೇಕು, ಸಾರಿಗೆ ಸಂಸ್ಥೆಯ ವೈಶಿಷ್ಟ್ಯತೆಗಳನ್ನ ತಿಳಿಸ್ಕೊಡ್ಬೇಕು, ಫಲಾನುಭವಿಗಳಿಗೆ ಆಗುವಂತಹ ವಿಶೇಷ ಸೌಲಭ್ಯದ ಕುರಿತಾಗಿ ತಿಳಿಸ್ಕೊಡ್ಬೇಕು ಅಂತ ಕಳಕಳಿಯ ಮನವಿ.
ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್, ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಸನ್ಮಾನ್ಯ ಮಂತ್ರಿಗಳಾದ ಶ್ರೀ ಕೆ ಜೆ ಜಾರ್ಜ್ ರವರೇ, ಮಧು ಬಂಗಾರಪ್ಪನವರೇ, ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ವಂದಿತಾ ಶರ್ಮಾರವರೇ, ಗೋವಿಂದರಾಜ್ ರವರೇ, ಮಾಜಿ ವಿರೋಧ ಪಕ್ಷದ ನಾಯಕರಾದ ಹರಿಪ್ರಸಾದ್ ರವರೇ, ಹಿರಿಯ ಅಧಿಕಾರಿಗಳಾದ ಶ್ರೀ ರಜನೀಶ್ ಗೋಯಲ್ ರವರೇ, ಹಾಗೆ ರಾಕೇಶ್ ಸಿಂಗ್ ಅವರೇ ಮತ್ತು ಶ್ರೀನಿವಾಸ ಮೂರ್ತಿ ಅವರು, ಮಾಜಿ IAS ಅಧಿಕಾರಿಗಳು, ಹಾಗೆ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಸಾದ್ ಅವರು, ಅನ್ಬುಕುಮಾರ್ ಅವರು, ಶ್ರೀಮತಿ ಸತ್ಯವತಿ ಅವರು, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪುಷ್ಪಾ ಅಮರನಾಥ್ ಅವರು, ಮಾಜಿ ಸಾರಿಗೆ ಸಚಿವರಾದ ರೇವಣ್ಣವರು, ಶ್ರೀಮತಿ ಜಲ್ಜಾ ನಾಯಕ್ ಅವರು, ವೆನಿಶಾ ನೀರೋರ್ ಅವರು, ಶ್ರೀ ರಾಜೀವ್ ಗೌಡರು, ಶಾಸಕರಾದ ಶ್ರೀನಿವಾಸ್ ಅವರು, ಮಾಜಿ ಶಾಸಕರಾದ ನಾಗೇಶ್ ರವರು, ವಿಧಾನ ಪರಿಷತ್ ಸದಸ್ಯರಾದ UB ವೆಂಕಟೇಶ್ ಅವರು, ರಾಥೋಡ್ ಅವರು, ನಾಗರಾಜ್ ಅವರು, ಹಾಗೆ ಹಿಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾಜಿ ಮಹಾಪೌರರುಗಳು, ಹಾಗೆ ಚುನಾವಣೆಗೆ ಸ್ಪರ್ಧಿಸಿದ್ದಂಥ ನಮ್ಮ ಪಕ್ಷದ ಅಭ್ಯರ್ಥಿಗಳು ಸುಮಾರು 7-8 ಜನ ಬಂದಿದ್ದಾರೆ. ಹಾಗೆ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತು ಮುಖ್ಯವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರತಕ್ಕಂಥ ಎಲ್ಲ ಮಹನೀಯರು, ಹಾಗೆ ಮಾಧ್ಯಮದ ಬಂಧುಗಳು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತು ನಮ್ಮ ಸಾರಿಗೆ ಇಲಾಖೆಯ ಎಲ್ಲ ನೌಕರ ಮತ್ತು ಅಧಿಕಾರಿ ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 20 ದಿನ ಆಗಿದೆ. 20 ದಿನದಲ್ಲಿ ನುಡಿದಂತೆ ನಡೆಯುವ ಸರ್ಕಾರ ದೇಶದಲ್ಲಿ ಯಾವುದಾನ ಇದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ನಡೀತಾ ಇರ್ತಕ್ಕಂಥ ಒಂದು ಸರ್ಕಾರ. ನುಡಿದಂತೆ ನಡೆಯೋದು ನಮಗೇನು ಹೊಸದೇನಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ 2013ರಲ್ಲಿ ನಮ್ಮ ಪಕ್ಷ 165 ಭರವಸೆಗಳನ್ನು ಕೊಟ್ಟಿತ್ತು. ಆಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರು. 5 ವರ್ಷದ ಅವಧಿನಲ್ಲಿ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದಂಥ ಸರ್ಕಾರ ನಮ್ಮದು. ಅದಕ್ಕೆ ನಾನು ಹೇಳಿದ್ದು ನುಡಿದಂತೆ ನಡೆಯುವ ಪಕ್ಷ, ನುಡಿದಂತೆ ನಡೆಯುವ ಸರ್ಕಾರ ಅಂತ. ಆಮೇಲೆ 2018ರಲ್ಲಿ ನಾವು ಚುನಾವಣೆಗೆ ನಿಂತ್ವಿ, ಸೋತ್ವಿ, ಅದು ಬೇರೆ ಪ್ರಶ್ನೆ. ಆದರೆ ಆ ಸಂದರ್ಭದಲ್ಲಿ BJP ಪಕ್ಷ ಇವತ್ತು ಹಲವಾರು ವಿಚಾರಗಳಲ್ಲಿ ಟೀಕೆ ಮಾಡ್ತಾರೆ. ಅವರು 600 ಆಶ್ವಾಸನೆ ಕೊಟ್ಟರು. 19ರಲ್ಲಿ ಅಧಿಕಾರಕ್ಕೆ ಬಂದರು. 4 ವರ್ಷ ಅಧಿಕಾರ ಮಾಡಿದ್ರು. 4 ವರ್ಷದಲ್ಲಿ 600 ಆಶ್ವಾಸನೆಯಲ್ಲಿ ಅವ್ರು ಈಡೇರಿಸಿದ್ದು ಕೇವಲ 60, ಕೇವಲ 60, ಅಂದರೆ 10% ಆಶ್ವಾಸನೆಗಳನ್ನು ಅವರು ಈಡೇರಿಸಿದ್ರು. ನಮಗೂ BJP ಪಕ್ಷಕ್ಕೂ ಅಜಗಜಾಂತರ ವ್ಯತ್ಯಾಸ. ನಾವು ಯಾವತ್ತೂ ಕೂಡ ಏನು ಹೇಳ್ತೀವೋ ಅದನ್ನು ಮಾಡೇ ಮಾಡ್ತೀವಿ ಅಂತ ನಮ್ಮ ಪಕ್ಷದ, ನಮ್ಮ ಸರ್ಕಾರದ ಧ್ಯೇಯ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು 5 ಗ್ಯಾರಂಟಿಗಳನ್ನು ನಮ್ಮ ಪಕ್ಷ ಕೊಟ್ಟಿದೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸವಿಸ್ತಾರವಾಗಿ ಮಾತಾಡ್ತಾರೆ. ನಾನೇನು ಹೆಚ್ಚಿಗೇನು ಹೇಳಿದೆ. ಇವತ್ತು ನಮ್ಮ ಒಂದು ಇಲಾಖೆಯ ಒಂದು ಈ ಕಾರ್ಯಕ್ರಮ ಶಕ್ತಿ ಯೋಜನೆ ಇವತ್ತಿಂದ ಮಧ್ಯಾಹ್ನ 1 ಗಂಟೆ ಮೇಲೆ ಮಹಿಳೆಯರು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣ. ಇದು ರಾಹುಲ್ ಗಾಂಧಿಯವರು ಮಂಗಳೂರಲ್ಲಿ ನಡೆದಂಥ ಸಭೆಯಲ್ಲಿ ಘೋಷಣೆ ಮಾಡಿದ್ರು. ಅದೇ ಪ್ರಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಅದನ್ನು ಚಾಲ್ತಿಗೆ ತರ್ತಾ ಇದ್ವಿ ನಾವು. ಮತ್ತು ಸುಮಾರು 6.5 ಕೋಟಿ ಜನರಲ್ಲಿ 50% ಮಹಿಳೆಯರಿದ್ದಾರೆ. ಎಲ್ಲ ಮಹಿಳೆಯರು ಕೂಡ ಇದನ್ನ ಸದುಪಯೋಗ ಮಾಡ್ಕೋಬಹುದು.
ಇದಕ್ಕೆ BPL APL ಯಾವ ವಿಧವಾದ ಆಕ್ಷೇಪಣೆಗಳು ಇದರಲ್ಲಿ ಇರೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ಬಸ್ಸುಗಳಲ್ಲಿ 90%ಕ್ಕಿಂತಲೂ ಹೆಚ್ಚು ಬಸ್ಸುಗಳಲ್ಲಿ ಎಕ್ಸ್ಪ್ರೆಸ್ ಬಸ್ಸುಗಳವರು ಕೂಡ ಎಲ್ಲ ಮಹಿಳೆಯರು ರಾಜ್ಯದ ಯಾವುದೇ ಮೂಲೆಗೆ ಬೇಕಾದರೂ ಅವರು ಹೋಗೋದಕ್ಕೆ ಸ್ವತಂತ್ರರಿದ್ದಾರೆ. ಮತ್ತು ಹೆಣ್ಮಕ್ಳಿಗೂ ಕೂಡ ಪಾಸು ಮೊದಲು ಕೊಡ್ತಾ ಇದ್ವಿ, ಈಗ ಅವ್ರಿಗೂ ಕೂಡ ಉಚಿತ ಆಗುತ್ತೆ. ಮತ್ತು ಈ ಕಾರ್ಯಕ್ರಮ ಈಗ ತಕ್ಷಣಕ್ಕೆ ನಾವು ಸ್ಮಾರ್ಟ್ ಕಾರ್ಡು ಕೊಡ್ತೀವಿ. 3 ತಿಂಗಳು ಸಮಯ ಕೊಟ್ಟಿದ್ದೀವಿ. ಆ 3 ತಿಂಗಳು ಸ್ಮಾರ್ಟ್ ಕಾರ್ಡ್ ಬರೋವರೆಗೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಯಾವುದನ್ನು ಐಡೆಂಟಿಫಿಕೇಶನ್ ಕಾರ್ಡು ಕರ್ನಾಟಕ ರಾಜ್ಯವರು ಅನ್ನೋದಕ್ಕೆ, ಅದು ವೋಟರ್ ಲಿಸ್ಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ರೇಷನ್ ಕಾರ್ಡ್ ಇರ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಯಾವುದಾದ್ರೂ ಒಂದನ್ನು ತೋರಿಸಿದ್ರೆ ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಮತ್ತು ಸ್ಮಾರ್ಟ್ ಕಾರ್ಡು 3 ತಿಂಗಳಲ್ಲಿ ನಾವು ಮಾಡ್ತೀವಿ. ಆ ಸ್ಮಾರ್ಟ್ ಕಾರ್ಡ್ಗೂ ಕೂಡ 10 ಪೈಸಾ ಕೂಡ ಯಾರು ಕೂಡ ಕೊಡೋ ಹಾಗಿಲ್ಲ. ಅದೆಲ್ಲ ಕೂಡ ನಮ್ಮ ರಾಜ್ಯ ಸರ್ಕಾರ, ನಮ್ಮ RTCಗಳೇ ಅದಕ್ಕೆ ಎಷ್ಟು ಹಣ ಆಗುತ್ತೆ ಅಷ್ಟು ಹಣ ಸ್ಮಾರ್ಟ್ ಕಾರ್ಡ್ ಕೊಡುವಂಥದ್ದನ್ನು ಭರಿಸುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಈಗ ಈ ಕಾರ್ಯಕ್ರಮ ಈಗ ಸಂದೇಶ ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಮೇಲೆ ಬಸ್ಸಲ್ಲಿ ನಾವೆಲ್ಲ ಕೂಡ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಬಸ್ ಸ್ಟ್ಯಾಂಡಲ್ಲಿ ಕೆಂಪೇಗೌಡ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ KSRTC ಮತ್ತು BMTC ಎರಡೂ ಬಸ್ಗಳಿರುತ್ತೆ. ಅಲ್ಲಿಂದ ಹೆಣ್ಮಕ್ಳು ಪ್ರಯಾಣ ಮಾಡ್ತಾರೆ. ಅವ್ರಿಗೆ ಅಲ್ಲಿ ಟಿಕೆಟ್ ಕೊಡೋದ್ರ ಮುಖಾಂತರ ಮತ್ತು ಅದೇ ರೀತಿ ಅಲ್ಲಿ ಅವರಿಗೆ ಸಿಹಿ ಹಂಚೋದ್ರ ಮುಖಾಂತರ ಮತ್ತು ಹೆಣ್ಮಕ್ಳಿಗೆ ಹೂ ಕೊಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮತ್ತು ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರುಗಳು ಪ್ರೋಟೋಕಾಲ್ ಪ್ರಕಾರ ಅಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಕರೆಸಿ ಸಾರ್ವಜನಿಕರ ಸಹಕಾರದಿಂದ ಮತ್ತು ಇನ್ನಿತರ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲ ತಾಲೂಕು ಕೇಂದ್ರದ ಬಸ್ ಸ್ಟ್ಯಾಂಡ್ಗಳಲ್ಲಿ ಇವತ್ತು ಈ ಕಾರ್ಯಕ್ರಮ ಏಕಕಾಲಕ್ಕೆ ಪ್ರಾರಂಭ ಆಗ್ತಾ ಇದೆ. ಇದನ್ನು ಜನ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ, ಈಗಾಗಲೇ ಮಾಧ್ಯಮಗಳಲ್ಲಿ ಈ ಕಾರ್ಯಕ್ರಮ ಎಷ್ಟು ದಿವಸ ಇರುತ್ತೆ, ಒಂದೇ ವರ್ಷ ನಡೆಸೋದು ಅಂತೆಲ್ಲ ಈ BJPಯವರು ಮತ್ತು ಬೇರೆ ಕೆಲವು ಪಕ್ಷದವರು ಟೀಕೆ ಮಾಡ್ತಾರೆ. ನಾನು ಟೀಕೆ ಮಾಡುವಂಥವ್ರಿಗೆ ಏನು ಉತ್ತರ ಕೊಡ್ತೀನಿ ಅಂದರೆ, ಈ ಕಾರ್ಯಕ್ರಮ 5 ವರ್ಷ ಪೂರ್ತಿಯಾಗಿ ಇರುತ್ತೆ. ಇನ್ನು 5 ವರ್ಷಕ್ಕೆ ಚುನಾವಣೆ ಆಗುತ್ತೆ, ಆಗ ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅಂದರೆ 10 ವರ್ಷ ಈ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಯಾವುದೇ ಯಾರು ಕೂಡ ಅನುಮಾನ ಪಡುವಂಥದ್ದೇನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ಹೆಚ್ಚೇನು ಮಾತಾಡಿದೆ. ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳೆಲ್ಲ ಬಂದಿದ್ದಾರೆ. ಇನ್ನೊಮ್ಮೆ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ, ಮುಂದೆ ಆಸೀನರಾಗಿರ್ತಕ್ಕಂಥ ತಮಗೆ ಮತ್ತು ಎಲ್ಲ ಮಾಧ್ಯಮದ ಬಂಧುಗಳಿಗೆ ತಮ್ಮ ಸಹಕಾರ ಅಗತ್ಯ ಅಂತೇಳಿ, ಮತ್ತು ನಮ್ಮ ಇಲಾಖೆ ಸಿಬ್ಬಂದಿಗೂ ಕೂಡ ಈ ಸಂದರ್ಭದಲ್ಲಿ ಕಿವಿ ಮಾತು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಕೆಲವು ಸಂದರ್ಭದಲ್ಲಿ ಬಸ್ಸಲ್ಲಿ ಮಕ್ಕಳು ಹತ್ತುವಂಥ ಸಂದರ್ಭದಲ್ಲಿ ಬಸ್ ನಿಲ್ಲಿಸೋದಿಲ್ಲ ಅಂತ ಕೆಲವು ಕಡೆ ದೂರುಗಳಿತ್ತು. ಆದರೆ ಹೆಣ್ಮಕ್ಳಿರ್ಬೋದು, ಶಾಲಾ ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಬಸ್ ಸ್ಟಾಪ್ ಇರ್ತಕ್ಕಂತೆ ಕಡ್ಡಾಯವಾಗಿ ನಿಲ್ಲಿಸ್ಬೇಕು. ಮತ್ತು ನಮ್ಮ ಇಲಾಖೆಗೆ ಒಳ್ಳೆಯ ಹೆಸರು ಕೂಡ ತರಬೇಕು. ಹಿಂದೆ ನಾನು 4 ವರ್ಷ 4 ತಿಂಗಳು ಈ ಇಲಾಖೆ ಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಒಂದು 4 ಕಾರ್ಪೊರೇಷನ್ಸ್ಗೆ 4 ವರ್ಷ 4 ತಿಂಗಳಲ್ಲಿ 203 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಂಥ ಕೀರ್ತಿ ನಮ್ಮ ಸಂಸ್ಥೆಗೆ ಇದೆ. ಆಮೇಲೆ 5 ವರ್ಷ 8 ತಿಂಗಳಲ್ಲಿ ಪ್ರಶಸ್ತಿಗಳು ಬಂದಿದ್ದು ಕೇವಲ 50 ಅಷ್ಟೇ. ಆದರೆ ನಮ್ಮ ಅವಧಿನಲ್ಲಿ 4 ವರ್ಷ 4 ತಿಂಗಳಲ್ಲಿ 203 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿತ್ತು. ನಮ್ಮ ರಾಜ್ಯದಲ್ಲೇ ಎಲ್ಲ ದೇಶದಲ್ಲೇ ಅತ್ಯಂತ ಹೆಮ್ಮೆಯ ಸಂಸ್ಥೆಗಳಲ್ಲಿ ನಮ್ಮದು ಕೂಡ, ನಮ್ಮ 4 ಕಾರ್ಪೊರೇಷನ್ಗಳು ಕೂಡ ರಾಷ್ಟ್ರದಲ್ಲೇ ಹೆಸರಾಗಿರ್ತಕ್ಕಂಥ ಸಂಸ್ಥೆಗಳು ಅಂತೇಳಿ, ಈ ಕರೋನಾ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಈ ಒಂದು ಸಂಸ್ಥೆಗಳಿಗೆ ನಷ್ಟ ಆಗಿದೆ. ಅದಕ್ಕೆ ಮುಂದಕ್ಕೂ ಕೂಡ ಮತ್ತು ನಮಗೆ ಇಲಾಖೆಗೆ ಈಗಾಗಲೇ ಕಾರ್ಪೊರೇಷನ್ ನಷ್ಟದಲ್ಲಿದೆ, ಹೇಗೆ ಬರೆಸ್ತೀರಾ ಅಂತ ಎಲ್ಲ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಹಾಕ್ತಾರೆ. ನಮ್ಮ ಇಲಾಖೆಗೆ 1 ಪೈಸಾ ಕೂಡ ನಷ್ಟ ಆಗೋಲ್ಲ. ನಮ್ಮ ಪ್ರಯಾಣಿಕರು ಹೆಣ್ಮಕ್ಳು ಎಷ್ಟು ಜನ ಪ್ರಯಾಣ ಮಾಡ್ತಾರೆ, ಎಷ್ಟು ದೂರ ಪ್ರಯಾಣ ಮಾಡ್ತಾರೆ, ಅದಕ್ಕೆಲ್ಲ ಲೆಕ್ಕ ಕೊಡ್ತೀವಿ. ಪ್ರತಿ ವರ್ಷ ಪ್ರತಿ ತಿಂಗಳು ಕೂಡ ನಮ್ಮ ಇಲಾಖೆಗೆ ಎಷ್ಟು ಜನ ಪ್ರಯಾಣ ಮಾಡಿದ್ದಾರೆ ಅಷ್ಟು ಹಣವನ್ನು ನಮ್ಮ ಇಲಾಖೆಗೆ ವಾಪಸ್ ಬರೋದ್ರಿಂದ
ಸಾರಿಗೆ ಸಂಸ್ಥೆಗಳಿಗೆ ಯಾವುದೇ ನಷ್ಟ ಆಗೋದಿಲ್ಲ. ಮತ್ತು ನಮ್ಮ ಸರ್ಕಾರ ಈ ಕಾರ್ಯಕ್ರಮ ಕೊಡ್ತಾ ಇರ್ತಕ್ಕಂಥದ್ದು ಮಹಿಳೆಯರ ಸಬಲೀಕರಣ ಅಂತ. ಈ ನಮ್ಮ KSRTC ಬಸ್ಸಲ್ಲಿ ಓಡಾಡೋಂಥವ್ರು ಬಹುತೇಕ BPL ಕುಟುಂಬ ಅಥವಾ ವಿದ್ಯಾರ್ಥಿನಿಯರು, ಮಧ್ಯಮ ವರ್ಗದವರು ಎಲ್ಲರೂ ಓಡಾಡ್ಬೋದು, ಅದರಲ್ಲಿ ಓಡಾಡಬಾರ್ದು ಅಂತೇನೇ ಇಲ್ಲ. ಆದರೆ ಹೆಚ್ಚಾಗಿ ಉಪಯೋಗಿಸ್ತಾ ಇರ್ತಕ್ಕಂಥವ್ರು ಇವರು. ಈ ಒಂದು ವರ್ಗಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ರಾಷ್ಟ್ರದ ನಾಯಕರುಗಳಾದ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಮ್ಮ ರಾಜ್ಯವರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಮಾರ್ಗದರ್ಶನದಲ್ಲಿ, ನಮ್ಮ ಇನ್ನಿತರ ಎಲ್ಲ ಮುಖಂಡಗಳ ಮಾರ್ಗದರ್ಶನದಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇದ್ದಂಥದನ್ನು ಮೊದಲ ಒಂದು ಕಾರ್ಯಕ್ರಮವನ್ನು ಜಾರಿಗೆ ಇವತ್ತು ತಂದಿದ್ದು ಭಾಳ ಸಂತೋಷ ಆಗಿದೆ ಅಂತೇಳಿ ಎಲ್ರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ, ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರೆಗೂ, ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಈಗ ಗಣ್ಯಮಾನ್ಯರಿಂದ ಜ್ಯೋತಿ ಪ್ರಜ್ವಲನೆಯ ಕಾರ್ಯಕ್ರಮ. ಯಾವುದೇ ಕಾರ್ಯಕ್ರಮದ ಶುಭಾರಂಭಕ್ಕಿಂತ ಮುಂಚೆ, ಅಧಿಕೃತ ಚಾಲನೆಗಿಂತ ಮುಂಚೆ ಜ್ಯೋತಿಯನ್ನ ಬೆಳಗಿ, ಜ್ಯೋತಿ ಮಹಾಲಕ್ಷ್ಮಿಯಲ್ಲಿ ಜ್ಞಾನವನ್ನ, ಇಚ್ಛೆಯನ್ನ, ಕ್ರಿಯಾಶಕ್ತಿಯನ್ನ ಪ್ರಚೋದಿಸುವಂತಹ ಶಕ್ತಿ ಸಂಚಯನದ ಶಕ್ತಿಯ ಒಂದು ಸಂಚಲನದ ಕಾರ್ಯಕ್ರಮ ಇದಾಗಿದೆ. ಜ್ಯೋತಿ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಈಗ ಮಹತ್ತರ ಚಾಲನೆ, ವಿದ್ಯುಕ್ತ ಚಾಲನೆ ಸಿಗಲಿದೆ. ಅಸತ್ಯದಿಂದ ಸತ್ಯ ಜ್ಯೋತಿಯೆಡೆಗೆ, ತಾಮಸದಿಂದ ಸಾತ್ವಿಕ ಪ್ರವೃತ್ತಿಯೆಡೆಗೆ, ಮೃತ್ಯುವಿಂದ ಅಮೃತತ್ವದೆಡೆಗೆ, ದೇಹದಿಂದ ದೇವಾಯತನದ ಎಡೆಗೆ ಕರೆದೊಯ್ಯುವಂತಹ ಜ್ಯೋತಿ ಮಹಾಲಕ್ಷ್ಮಿಯ ಜ್ಞಾನದ ಬೆಳಕು ನಮ್ಮೆಲ್ಲರನ್ನ ಆವರಿಸಲಿ. ನಾವು ಬಯಸುವಂತಹ ಶಕ್ತಿ ಯೋಜನೆಗೆ ಶಕ್ತಿ ತುಂಬಲಿ, ಎಲ್ಲರಿಗೂ ಒಳಿತಾಗಲಿ, ಸನ್ಮಂಗಳ ಉಂಟಾಗಲಿ. 5 ಮಹತ್ತರ ಯೋಜನೆಗಳಲ್ಲಿ ಸ್ತ್ರೀ ಪ್ರಾಧಾನ್ಯವಾದಂಥ ನಾರಿ ಸಶಕ್ತೀಕರಣದ ಪ್ರಾಧಾನ್ಯತೆ ತೋರುವ ಜ್ಯೋತಿ ಮಹಾಲಕ್ಷ್ಮಿಯ ಸ್ವರೂಪದ ಜ್ಯೋತಿ ನಮ್ಮೆಲ್ಲರನ್ನ ಆವರಿಸಲಿ, ಒಳಿತೇ ಉಂಟಾಗಲಿ ಎಂದು ನಾವು ಕೂಡ ಕುಳಿತಲ್ಲಿಯೇ, ಇರುವ ಜಾಗದಲ್ಲಿಯೇ ಶುಭವನ್ನ ಕೋರೋಣ. ಗಣ್ಯಮಾನ್ಯರಿಂದ ಜ್ಯೋತಿ ಪ್ರಜ್ವಲನೆಯ ಕಾರ್ಯಕ್ರಮ ನಿಮ್ಮೆದುರಿಗೆ ನಡೀತಾ ಇದೆ. ಒಳಿತನ್ನ ಹಾರೈಸಿ, ಒಳಿತನ್ನ ಹರಸಿ, ಒಳಿತನ್ನ ಹಂಚುವಂತಹ ಕಾರ್ಯಕ್ರಮ ಇದಾಗಿದೆ. ಕಾರ್ಯಕ್ರಮದ ಸದುದ್ದೇಶ ಒಳಿತನ್ನ ನೀಡಲಿ. ಇದಾಗಿದೆ. ಕಾರ್ಯಕ್ರಮದ ಸದುದ್ದೇಶ ಒಳಿತನ್ನ ನೀಡಲಿ. ಎಲ್ಲರೂ ಆಸೀನರಾಗಿ. ಜ್ಯೋತಿ ಪ್ರಜ್ವಲನೆಯಿಂದ ಕಾರ್ಯಕ್ರಮಕ್ಕೆ ಶುಭಾರಂಭ, ಒಂದು ವಿಶಿಷ್ಟ ಕಳೆ ಮೆರುಗು ಬಂದಂತಾಗಿದೆ. ಈಗ ಶಕ್ತಿ ಯೋಜನೆಗೆ ಶಕ್ತಿ ತುಂಬುವಂತ ಲಾಂಛನದ ಅಧಿಕೃತ ಚಾಲನೆಯನ್ನ ನೀಡುವಂತಹ ಸುಸಮಯ. ಶಕ್ತಿ ಯೋಜನೆಯ ಲೋಗೋ ಬಿಡುಗಡೆಯನ್ನ ಮಾಡಬೇಕು, ಅಧಿಕೃತ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕು. ಈ ಲಾಂಛನ ಏನು, ಇದರ ಗುರುತಿನ ವಿಶೇಷತೆ ಏನು, ಇವೆಲ್ಲವನ್ನ ತಿಳಿಸಲಿದ್ದೇವೆ. ವೇದಿಕೆಯನ್ನ ಅಲಂಕರಿಸಿರುವಂತಹ ಗಣ್ಯಮಾನ್ಯರು ಎಲ್ಲರೂ ಎದ್ದು ನಿಂತು ಕರ್ನಾಟಕ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ, ಮಾನ್ಯ ಉಪಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು,
ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಮಹನೀಯರು ಶಕ್ತಿ ಯೋಜನೆ ಮೊದಲನೆಯ ಉಚಿತ ಯೋಜನೆಯ ಅಧಿಕೃತ ಲಾಂಛನವನ್ನ ಈಗ ಬಿಡುಗಡೆ ಮಾಡಲಿದ್ದಾರೆ. ಜೋರಾದ ಚಪ್ಪಾಳೆ, ಪ್ರೋತ್ಸಾಹ, ಬೆಂಬಲ. ಶಕ್ತಿಗೆ ಮತ್ತಷ್ಟು ಶಕ್ತಿ. ಶಕ್ತಿ ಯೋಜನೆಯ ಈ ಕಾರ್ಯಕ್ರಮ ರಾಜ್ಯದ ಸಾರಿಗೆ ಕಾರ್ಯಕ್ರಮದಲ್ಲಿ 3 ವಿಶೇಷತೆಗಳನ್ನ ನೋಡ್ತೀರಾ. ಬಣ್ಣಗಳ ಅನಾವರಣವನ್ನ ನೋಡ್ತೀರಾ. ಬಣ್ಣಗಳಿಗೆ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪ್ರಾಧಾನ್ಯತೆ ಇದೆ. ಗೌರವ ದ್ಯೋತಕವಾಗಿ ನೇರಳೆ ಬಣ್ಣವನ್ನ, ಶಾಂತಿ ದ್ಯೋತಕವಾಗಿ ಬಿಳಿ ಬಣ್ಣವನ್ನ, ಶ್ವೇತ ವರ್ಣವನ್ನ, ಹಸಿರು ಬಣ್ಣ, ಇವೆಲ್ಲವೂ ಕೂಡ ಪ್ರಾಸ್ಪರಿಟಿ ಅಂದ್ರೆ ಸಮೃದ್ಧಿ, ಸಂಪನ್ಮೂಲ ಇವೆಲ್ಲವುಗಳ ಸಂಕೇತ. ಅದರಲ್ಲಿರುವಂತಹ ಶಕ್ತಿ ಅಧಿಕೃತ ಲಾಂಛನದ ಒಂದು ವಿಶೇಷತೆ. ಈಗ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಮಾದರಿ ಬಿಡುಗಡೆಯನ್ನ ಮಾಡಲಾಗ್ತಿದೆ. ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ಶಕ್ತಿ ಯೋಜನೆ ಅ ಕೀ ಟು ವಿಮೆನ್ ಎಂಪವರ್ಮೆಂಟ್, ನಾರಿ ಶಕ್ತಿ ಸಶಕ್ತೀಕರಣವನ್ನ ಅದಕ್ಕೆ ದ್ಯೋತಕವಾಗಿ ನಿಂತಿರುವಂತಹ ಸ್ಮಾರ್ಟ್ ಕಾರ್ಡ್ ನ ಮಾದರಿಯನ್ನ ಬಿಡುಗಡೆ ಮಾಡಲಿದ್ದಾರೆ. ನಮಗೆ ಸಿಗುವಂತಹ ಸ್ಮಾರ್ಟ್ ಕಾರ್ಡ್ ಯಾವ ವಿಧಾನವಾಗಿ ಇರುತ್ತೆ ಅನ್ನೋದನ್ನ ಇದರಲ್ಲಿ ನೀವು ನೋಡಬಹುದು. ಸಾಂಕೇತಿಕವಾಗಿ ಇದನ್ನ ವಿತರಣೆ ಮಾಡಲಾಗುತ್ತೆ. ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸ್ಟಿಕ್ಕರ್ನ ಕೂಡ ಬಿಡುಗಡೆ ಮಾಡ್ತೀವಿ. ಶಕ್ತಿ ಯೋಜನೆಯ ಸ್ಟಿಕ್ಕರ್ ಗುಲಾಬಿ ಬಣ್ಣದ್ದಾಗಿರುತ್ತೆ. ಸ್ಟಿಕ್ಕರ್ನ ಬಿಡುಗಡೆ ಕೂಡ ಇಂದು ಇಲ್ಲಿ ಮಾಡಲಾಗ್ತಾ ಇದೆ. ಸ್ಮಾರ್ಟ್ ಕಾರ್ಡ್ ನ ಮಾದರಿಯನ್ನ ನೀವು ನೋಡಿದೀರಾ. ನೀವು ಡೊಮಿಸೈಲ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ರಾಜ್ಯದ ನಿವಾಸಿ ಅಂತ ತೋರಿಸುವಂತ ಒಂದು ಮಾಹಿತಿಯನ್ನ ನೀಡಿದ್ರೆ ಸಾಕು. ಸ್ಮಾರ್ಟ್ ಕಾರ್ಡ್ ನ ಮಾದರಿ ಸ್ಟಿಕ್ಕರ್ನ ಬಿಡುಗಡೆ ಮಾಡಲಿದ್ದೇವೆ. ಉಚಿತ ಪ್ರಯಾಣದ 5 ಜನ ಮಹಿಳೆಯರು ಶ್ರೀಮತಿ ಸುಮಿತ್ರಾ, ಶ್ರೀಮತಿ ರಾಧಾ, ಶ್ರೀಮತಿ ಪ್ರೇಮ, ಶ್ರೀಮತಿ ಕಲಾವತಿ, ಶ್ರೀಮತಿ ಪವಿತ್ರ ಗುಲಾಬಿ ಬಣ್ಣದ ಶಕ್ತಿ ಯೋಜನೆಯ ಸ್ಟಿಕ್ಕರ್ನ ಬಿಡುಗಡೆ ಆಗಲಿದೆ. ಇದರ ಮೊದಲ ಫಲಾನುಭವಿಗಳಾಗಿ ಶ್ರೀಮತಿ ಸುಮಿತ್ರಾ, ಶ್ರೀಮತಿ ರಾಧಾ, ಶ್ರೀಮತಿ ಪ್ರೇಮ, ಶ್ರೀಮತಿ ಕಲಾವತಿ ಹಾಗೂ ಶ್ರೀಮತಿ ಪವಿತ್ರರವರಿಗೆ ಮೊದಲ 5 ಫಲಾನುಭವಿಗಳಿಗೆ ಶಕ್ತಿ ಯೋಜನೆಯ ಸ್ಟಿಕ್ಕರ್ನ ಸ್ಮಾರ್ಟ್ ಕಾರ್ಡ್ನ ಮಾದರಿಯನ್ನ ಇಲ್ಲಿ ನೀಡಲಾಗ್ತಾ ಇದೆ. ಈ ವಿತರಣೆಯನ್ನ ಸಾಂಕೇತಿಕವಾಗಿ ಸಂಚಾರಿ ಸಂಸ್ಥೆ ಅಂದ್ರೆ ವೇಗದೂತ ಅಂದ್ರೆ ಎಕ್ಸ್ಪ್ರೆಸ್ ಗಾಡಿಗಳು, ನಗರ ಸಾರಿಗೆ, ಸಾಮಾನ್ಯ ಸಾರಿಗೆ, ಈ ಎಲ್ಲಾ ಸಾರಿಗೆಗಳಲ್ಲಿ ನಾವು ಇದನ್ನ ಬಳಸಬಹುದು. ಇದು ನಾರಿ ಸಶಕ್ತೀಕರಣಕ್ಕೆ ಇಡುವಂತಹ ದಿಟ್ಟ ಹೆಜ್ಜೆ, ಮೊದಲ ಮೈಲಿಗಲ್ಲು. ಕೊನೆಗೂ ಕೂಡ ಈ ಶಕ್ತಿ ಯೋಜನೆಯ ಉದ್ಘಾಟನೆ ಕೂಡ ವಿದ್ಯುಕ್ತವಾಗಿ ನೆರವೇರಿತು. ಅಧಿಕೃತವಾಗಿ ಚಾಲನೆ ಕರ್ನಾಟಕದ ಮಹಾಜನತೆಗೆ ನಮ್ಗೆ ಈ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತ ಮಹಾಜನತೆಯ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ವೇದಿಕೆಯಲ್ಲಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಒಂದು ಇಲಾಖೆಗೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಉತ್ತಮ ಅನುಭವಿ ರಾಜಕಾರಣಿ, ಬೆಂಗಳೂರು ನಗರದಲ್ಲಿ 8 ಬಾರಿ ವಿಧಾನಸಭೆಗೆ ಪ್ರವೇಶ ಮಾಡಿದಂತ ನನ್ನ ಮಿತ್ರ ರಾಮಲಿಂಗಾರೆಡ್ಡಿ ಅವರೇ,
ಈ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂತ ಮಿತ್ರ ರಿಜ್ವಾನ್ ಅವರೇ, ಬೆಂಗಳೂರು ನಗರದ ಮತ್ತೊಬ್ಬ ಹಿರಿಯ ಶಾಸಕರು ನಮ್ಮ ನಾಯಕರಾದಂತಹ KG ಜಾರ್ಜ್ ಅವರೇ, ಮಧುಬಂಗಾರಪ್ಪನವರೇ, ಚೀಫ್ ಸೆಕ್ರೆಟರಿ ಮೇಡಮ್ ಅವರು, ಒಂದು ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ನಮ್ಮ ಸರ್ಕಾರದ ಕಣ್ಣು, ವಂದಿತಾ ಶರ್ಮಾ ಅವರೇ, ಮತ್ತೊಬ್ಬ ವಿಶೇಷವಾದಂತಹ ಅಧಿಕಾರಿ, ನಿವೃತ್ತಿ ಹೊಂದಂತಹ ಅಧಿಕಾರಿ, ಬಹಳ ದಿನ ಈ ಇಲಾಖೆಯಲ್ಲಿ ಕೆಲಸ ಮಾಡಿದವರು, ಕರ್ನಾಟಕ ರಾಜ್ಯಕ್ಕೆ ಸೇವೆ ಮಾಡಿದವರು ಬಂದಿದ್ದಾರೆ ಅತಿಥಿಯಾಗಿ. ಶ್ರೀನಿವಾಸ ಮೂರ್ತಿ ಅವರೇ, ಗೋವಿಂದ ರಾಜ್ ಅವರೇ, ನಮ್ಮ ನಾಯಕರಾದಂತಹ ಹರಿಪ್ರಸಾದ್ ಅವರೇ, ಎಲ್ಲ ರಾಜ್ಯದ ಹಿರಿಯ ಅಧಿಕಾರಿಗಳೇ, ವೇದಿಕೆಯಲ್ಲಿ ಕೂತಿರುವಂತಹ ಎಲ್ಲ ನನ್ನ ಶಾಸಕ ಮಿತ್ರರೇ, ಎಲ್ಲರ ಹೆಸರನ್ನು ತೆಗೆದುಕೊಳ್ಳೋದು ಆಗದಿಲ್ಲ, ಕ್ಷಮಿಸಬೇಕು. ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ನಮ್ಮೆಲ್ಲ ಜಿಲ್ಲಾ ಮಂತ್ರಿಗಳಿಗೆ ನಿಮ್ಮ ಜಿಲ್ಲೆಯಲ್ಲಿ ಹೋಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಪಕ್ಷ ಹಾಗೂ ಸರ್ಕಾರ ಎರಡೂ ಸೇರಿ ಅವರಿಗೆ ಮನವಿಯನ್ನು ಮಾಡಿದೆ. ಆ ಪ್ರಕಾರ ಎಲ್ಲ ಬಸ್ ಸ್ಟ್ಯಾಂಡ್ಗಳಿಗೂ ಹೋಗಿ ಈ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಜನ ಸೇವೆ, ಜನಾರ್ದನ ಸೇವೆ. ಹನುಮಂತಯ್ಯನವರು ಈ ಕಟ್ಟಡವನ್ನು ಕಟ್ಟಿದಾಗ ಏನ್ ಬರೆದಿದ್ದಾರೆ ಅಂತೇಳಿ ತಾವೆಲ್ಲ ನೋಡ್ಬೋದು. ಜನರ ಕೆಲಸ ದೇವರ ಕೆಲಸ ಅಂತೇಳಿ ಬರೆಸಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆ ನಮ್ಮ ಮೇಲೆ ಒಂದು ನಂಬಿಕೆಯನ್ನಿಟ್ಟು ಈ ದೇಶಕ್ಕೆ ಒಂದು ಇತಿಹಾಸ ತಂದುಕೊಂಡಂತಹ ಒಂದು ಪಕ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂತಹ ಪಕ್ಷ, ಈ ದೇಶಕ್ಕೆ ಬದಲಾವಣೆ ತಂದುಕೊಂಡಂತಹ ಪಕ್ಷ. ಕೇಂದ್ರದ ಯಾವುದೇ ಸರ್ಕಾರ ಬಲಿಷ್ಠವಾದಂತಹ ಸರ್ಕಾರ ಇದ್ರೂ ಕೂಡ ಅಲ್ಲಿ ಬಲಿಷ್ಠ, ಇಲ್ಲಿ ಬಲಿಷ್ಠ, ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೂಡ ನಮ್ಮ ಮೇಲೆ, ನಮ್ಮ ಆಡಳಿತದ ಮೇಲೆ, ನಮ್ಮ ನಡತೆ ಮೇಲೆ, ನಮ್ಮ ನುಡಿ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಸವಣ್ಣವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಶಿಲಾಖೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು, ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮನ ದೇವ ಅಂತ ಹೇಳಿ ನಾವು ಬಸವಣ್ಣನ ನಾಡಿನಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಅವರು ಮೊದಲನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಇದೇ ಕಂಠೀರವ ಕ್ರೀಡಾಂಗಣದಲ್ಲಿ ಬಸವಣ್ಣನ ಜನ್ಮದಿನ ಈ ಜವಾಬ್ದಾರಿಯನ್ನ 2013ರಲ್ಲಿ ತೆಗೆದುಕೊಂಡದ್ದು ತಮಗೆಲ್ಲ ನೆನಪಿರಬೇಕು ಅಂತ ಕಾಣ್ತದೆ. ರಾಮಲಿಂಗಾರೆಡ್ಡಿ ಅವರು ಹೇಳಿದಂಗೆ ಕಳೆದ ಚುನಾವಣೆಯ ಪ್ರಣಾಳಿಕೆಗಳಲ್ಲಿ ಬಹುತೇಕ 90% ಕೊಟ್ಟು ಮಾತನ್ನ ಉಳಿಸಿಕೊಂಡು ನಮ್ಮ ಕಾರ್ಯವನ್ನ ನಿರ್ವಹಿಸಿದ್ದು. ಇವತ್ತು ಅದನ್ನೇ ಇವತ್ತು ನಡ್ಕೊಂಡು ಇವತ್ತು ಬರ್ತಾ ಇದ್ದೇವೆ. 5 ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ಘೋಷಣೆ ಮಾಡಿದ್ದು. ಕೊನೆ ಗ್ಯಾರಂಟಿ ಈ ಶಕ್ತಿ ಯೋಜನೆ. ಯಾರು ಈ ಶಕ್ತಿ? ಹೆಣ್ಣು ಕುಟುಂಬದ ಕಣ್ಣು. ನಮ್ಮ ಭೂಮಿಗೆ ಭೂಮಿ ತಾಯಿ ಅಂತ ಕರಿತೀವಿ. ಯಾವ್ದಾದ್ರು ಊರಿಗೆ ಹೋದ್ರೆ ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೀವಿ.
ನನಗೆ ಇನ್ವಿಟೇಷನ್ ಕೊಟ್ರೆ ಇಲ್ಲ ಇನ್ವಿಟೇಷನ್ ಬರೀ ಡಿ ಕೆ ಶಿವಕುಮಾರ್ ಅಂತ ಇನ್ವಿಟೇಷನ್ ಕೊಡುದಿಲ್ಲ, ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಕೊಡ್ತಾರೆ. ಅಂದ್ರೆ ಫಸ್ಟ್ ಹೆಣ್ಣು ಆಮೇಲೆ ಗಂಡು ಅಂತ. ವೆಂಕಟೇಶ್ವರ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತಾರೆ, ಪರಮೇಶ್ವರ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರೀತಾರೆ. ನಾವೆಲ್ಲ ಗಣೇಶನ ಹಬ್ಬ ಮಾಡ್ತೀವಿ, ಗಣೇಶನ್ ಮದುವೆ ಆಗ್ಲಿಲ್ಲ, ಆದ್ರೆ ಹಬ್ಬ ಮಾಡಕ್ಕೆ ಮುಂಚಿತಕ್ಕೆ ಮೊದಲು ಗೌರಿ ಹಬ್ಬ ಮಾಡಿ ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಇದು ಈ ಭಾರತದ ದೇಶದ ಒಂದು ಸಂಸ್ಕೃತಿ. ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಈಗ ನಾನು ಉಜ್ಜಯಿನಿಂದ ಬಂದಿದ್ದೇನೆ. ಬೆಳಗ್ಗೆ 3 ಗಂಟೆಗೆ ಎದ್ದು ಉಜ್ಜಯಿನ ಮಹಾಕಾಳ ದೇವಸ್ಥಾನದಲ್ಲಿ ಭಸ್ಮಾರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಖ್ಯಮಂತ್ರಿ ಹೇಳಿದ್ರು, ಏನೇ ನೀನೇ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ನೀನೇ ಬರೋದೇವ್ದು ಹೆಂಗೆ ಅಂತ. ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಒಂದು ಅರ್ಧ ಗಂಟೆ ಲೇಟ್ ಮಾಡೋಣ, ಸೂರ್ಯ ನತ್ತಿ ಮೇಲಿರಲಿ, ಆಗ ಈ ಕಾರ್ಯಕ್ರಮ ಮಾಡೋಣ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಒಂದು ಅರ್ಧ ಗಂಟೆ ಲೇಟ್ ಆಗಿ ಬಂದು, ನಾನು ಒಂದು ಟೈಮಲ್ಲಿ ಬಂದು ಈ ಜ್ಯೋತಿನ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪೃತಂ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತ, ತಮ್ಮೆಲ್ಲರೂ ಕೂಡ ಮಂಗಳವಾಗ್ಲಿ, ಶುಭವಾಗ್ಲಿ, ಐಶ್ವರ್ಯತಾಗ್ಲಿ, ಕಷ್ಟದಿಂದ ದುಃಖವನ್ನ ಎಲ್ಲ ಕೂಡ ಹೋಗ್ಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಾವು ಎಲ್ಲ ಸೇರಿ ಚೀಫ್ ಸೆಕ್ರೆಟರಿ ಆದಿಯಾಗಿ ಈ ರಾಜ್ಯದ ಜನತೆಯ ಮನೆಗಳು ಬೆಳಕಲಿ ಅಂತ ಹೇಳಿ ಇವತ್ತು ಈ ಜ್ಯೋತಿನ ವಿಧಾನಸೌಧದ ಮುಂದೆ ನಾವೆಲ್ಲ ಸೇರಿ ಹಚ್ಚಿದ್ದೇವೆ. ಶಾಸಕಾಂಗ ನ್ಯಾಯಾಂಗ ನೋಡ್ತಾ ಇದೆ, ನ್ಯಾಯಾಂಗ ಕಾರ್ಯಾಂಗ ನೋಡ್ತಾ ಇದೆ ಈ ರಾಜ್ಯದಲ್ಲಿ. ಅಂದ್ರೆ ಪರಿಶುದ್ಧವಾದಂತಹ ಆಡಳಿತವನ್ನು ಕೊಡಬೇಕು ಅಂತ ಹೇಳಿ ನನ್ನ ಸ್ನೇಹಿತರು, ಬಿಜೆಪಿ ಸ್ನೇಹಿತರು, ಜನತಾದಳ ಸ್ನೇಹಿತರು ಟೀಕೆಗಳ ಸುರಿಮಳೆಗಳನ್ನ ಮಾಡಿದ್ರು. ನಾವು ಯಾರು ಉತ್ತರ ಕೊಡಕ್ಕೆ ನಮ್ಗೆ ಸಾಮರ್ಥ್ಯ ಇಲ್ಲ. ಉತ್ತರ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿಯುತ್ತವೆ. ಆ ಕೆಲಸ ಮಾಡಿ ನಾವು ತೋರಿಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದ ಮಹಾಜನತೆ, ನೀವು ನನಗೆ ನಮ್ಮ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ರಿ, ಅದು ನಿಮ್ಮ ಋಣ ಯಾವ ರೀತಿ ತೀರಿಸಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಯಾವುದೇ ದೇಶದಲ್ಲಿ, ಒಂದು ಸಮಾಜದಲ್ಲಿ ಅವರ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಆ ದೇಶವನ್ನ ಸಮಾಜವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆ ಹೆಣ್ಣು ಮಕ್ಕಳ ಪರಿಸ್ಥಿತಿ, ಅವರ ಚಿಂತನೆ, ಅವರ ಆಚಾರ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ಸಮಾಜದ, ಒಂದು ಸಮುದಾಯ ಅಭಿವೃದ್ಧಿ ನಡೆಯಬೇಕಾದರೆ ಮೊದಲು ಆ ಸಮಾಜದ ಆ ಮಹಿಳೆಯರನ್ನ ಅಭಿವೃದ್ಧಿ ಮಾಡಲೇಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಈಗ ನಾನು ನಿಮಗೆ ಹೆಚ್ಚಿಗೆ ಈ ಸಂದರ್ಭದಲ್ಲಿ ವ್ಯಾಖ್ಯಾನ ಮಾಡಿ ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ರಾಮಲಿಂಗಾರೆಡ್ಡಿಯವರು ನೇತೃತ್ವದಲ್ಲಿ ಈ ಇಲಾಖೆ ಬಹಳ ದೊಡ್ಡ ಅನುಭವ ಹೊಂದಿದ್ದಾರೆ. ನಿಮಗೆ ಸ್ಮಾರ್ಟ್ ಕಾರ್ಡು, ಸ್ಟಿಕ್ಕರು ಇವೆಲ್ಲ ಕೂಡ ಕೊಟ್ಟಿದ್ದಾರೆ. ಏಂತಕ್ಕೆ ಬೇಕು ಅಂತ ನಿಮ್ಗೆಲ್ಲ ಚರ್ಚೆ ಆಗ್ಬೋದು. ಕೆಲವರೆಲ್ಲ ನಮ್ಮ ಸ್ನೇಹಿತರು ಯಾರು ಬೇಕಾದ್ರೂ ಹತ್ಬೋದಲ್ಲ, ಇಳಿಬೇಕಲ್ಲ, ಸ್ಮಾರ್ಟ್ ಕಾರ್ಡ್ ಏಂತ ಬೇಕು ಅಂತ ಅಂದ್ರೆ ಲೆಕ್ಕ ಇಡಬೇಕಲ್ಲ. KSRTC, BMTC ಸಂಸ್ಥೆಗಳು ಪಾಪ ಅವರ ಬದುಕಿನಲ್ಲಿ ಅವರಿದ್ದಾರೆ. ಅದು ಅವರಿಗೆ ಆದಂತಹ ಶಕ್ತಿ ಸರ್ಕಾರದ ಅಡಿಯಲ್ಲಿದ್ರು ಕೂಡ ಅವರ ಆರ್ಥಿಕ ಬದ್ಧತೆ ಸರಿಯಾಗಿರಬೇಕು. ಅವರಿಗೆ ಸರ್ಕಾರ ಅವರಿಗೆ ಹಣ ಕೊಡಬೇಕು. ಸರ್ಕಾರ ಹಣ ಕೊಡಲಿಲ್ಲ ಅಂದ್ರೆ ಆ ಸಂಸ್ಥೆಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಲೆಕ್ಕ ಇರಬೇಕು. ನಾನು ಇಲ್ಲಿಂದ ಮಂಗಳೂರಿಗೆ ಹತ್ಕೋತೀನಿ, ಇಲ್ಲಿಂದ ರಾಯಚೂರಿಗೆ ಹತ್ಕೋತೀನಿ, ನಾನೆಲ್ಲೋ ಇಲ್ಲ ಅಂದ್ರೆ ತುಮಕೂರ್ಗೆ ಹತ್ಕೋತೀನಿ, ಎಲ್ಲಿಂದ ಎಲ್ಲಿದೆ ಅಂತ ಲೆಕ್ಕಾಚಾರ ಬೇಕಲ್ಲ. ನಾನಲ್ಲ, ಹೆಣ್ಮಕ್ಳು, ಹಂಗಂತ ನೀವು ಹತ್ತಕ್ಕೆ ಹೋಗ್ಬಿಡಿ. ಆಮೇಲೆ ಹೆಣ್ಮಕ್ಳು ಲೆಕ್ಕ ಇರ್ಬೇಕಲ್ಲ. ಸೊ ಎಲ್ಲಿಂದ ಎಲ್ಲಿಗೆ ಹತ್ತಾರೆ ಅಂತೇಳಿ ಅದು ಲೆಕ್ಕಾಚಾರ ಹಾಕಿ ಕೊನೆಗೆ ಸರ್ಕಾರಕ್ಕೆ ಅವ್ರು ಬರೀತಾರೆ, ಸರ್ಕಾರ ಅದು ಕೊಡ್ತಾರೆ. ಇವತ್ತು ಮಾಧ್ಯಮ ನಾನು ನೋಡಿದೆ, ಪಾಪ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಫಂಕ್ಷನ್ಗೆ ಬಸ್ಗೆಲ್ಲ ಬೇಕಾದಷ್ಟು ಅವರ ಕಾರ್ಯಕ್ರಮ ಮಾಡಕ್ಕೆ ಬಿಜೆಪಿ ಕಾರ್ಯಕ್ರಮ ಮಾಡಿದ್ರು, ಸರ್ಕಾರದ ಕಾರ್ಯಕ್ರಮ ಮಾಡಿದ್ರು ಗೊತ್ತಿಲ್ಲ. ಅದಕ್ಕೆ ಬಸ್ಸಿನ ದುಡ್ಡೇ ಕಟ್ಟಿಲ್ಲ ಅಂತ ಈಗ ಮಾಧ್ಯಮದಲ್ಲಿ ಯಾವುದೋ ಒಂದು ಪೇಪರ್ ಅಲ್ಲಿ ಬಂದಿತ್ತು. ನಿಜನಾ ರಾಮಲಿಂಗಾರೆಡ್ಡಿ ಅವರೇ?
ಯಾವ್ದೋ ಬಸ್ಗೆ ಯಾವ್ದೋ ಟ್ರಾವೆಲ್ ಮಾಡೋ ದುಡ್ಡು ಕಟ್ಟಿಲ್ಲ ಅಂತ ಏನೋ ಬಂದಿತ್ತು. ಶಿವಮೊಗ್ಗ ಏರ್ಪೋರ್ಟ್ ಯಾವ್ದೋ ಬಂದ್ ನಾನು ಪೇಪರ್ ಅಲ್ಲಿ ಈಗ ನಾನು ಫ್ಲೈಟ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಫೋನ್ ಅಲ್ಲಿ ನೋಡಿದೆ ನ್ಯೂಸ್ ಈ ತರ ಇತ್ತು ಅಂತ ಹೇಳಿ, ಬಸ್ಸು ಬೆಲೆ ಕಟ್ಟಿರ್ಲಿಲ್ಲ ಅಂತೇಳಿ. ಹಂಗ ನಾವು ಮಾಡಬಾರ್ದು, ಸಂಸ್ಥೆ ಉಳಿಬೇಕು. ನಮ್ಮ ಪ್ರಚಾರ ಆಚಾರಗಳು ಇದೇ ಇರ್ತದೆ, ಸಂಸ್ಥೆಗಳು ಉಳಿಬೇಕು. ಸೊ ಅದರಿಂದ ಈ ಸಂದರ್ಭದಲ್ಲಿ ಈ ಯೋಜನೆ ಏನು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ, ಆ ಯೋಜನೆ ಬಹಳ ಅರ್ಥಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ. ನಾನು, ನಮ್ಮ ನಾಯಕರುಗಳು, ಅನೇಕ ನಮ್ಮ ಪ್ರಣಾಳಿಕೆ ನಾಯಕರು ಎಲ್ಲ ಮಾತಾಡಿ ಸಿದ್ದರಾಮಯ್ಯ ಸಾಹೇಬರು ಟೂರ್ನಲ್ಲಿದ್ದರು. ಮಧ್ಯರಾತ್ರಿ 11 ಗಂಟೆಗೆ ನಾವು ಫೋನ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವು. ಚರ್ಚೆ ಮಾಡಿ ಕೊನೆಗೆ 5 ಗ್ಯಾರಂಟಿ ಇದು ಕೊನೆ ಗ್ಯಾರಂಟಿ ಅಂತ ತೀರ್ಮಾನ ಮಾಡಿ ಮಂಗಳೂರಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಕರೆಸಿ, ಸಿದ್ದರಾಮಯ್ಯ ಸಾಹೇಬರು ಅವತ್ತು ಬರಕ್ಕಾಗಲಿಲ್ಲ, ನಾನು ಮತ್ತು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಅಲ್ಲಿ ಮಂಗಳೂರಿನಲ್ಲಿ ಇದನ್ನು ನಾವು ಅನೌನ್ಸ್ಮೆಂಟ್ ಮಾಡಿದ್ವು. ಇವತ್ತು ಇಡೀ ದೇಶ ನಾವು ಕೊಟ್ಟಂತ ತೀರ್ಪುಗಳನ್ನ ನೋಡ್ತಾ ಇದೆ. ಪಾಪ ಬಿಜೆಪಿ ಸ್ನೇಹಿತರು ನಮ್ಮನ್ನ ಬಹಳ ಇದ್ರ ಬಗ್ಗೆ ಎಲ್ಲಿಂದ ತರ್ತದೆ, ದಿವಾಳಿ ಆಗ್ತದೆ, ಎಲ್ಲ ಆಗ್ತದೆ ಅಂತ ಎಲ್ಲ ಮಾತಾಡ್ತಾ ಇದ್ರು. ಈಗ ಮಧ್ಯಪ್ರದೇಶದಿಂದ ಬಂದಿದ್ದೇನೆ, ಅಲ್ಲೂ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ, 1,000 ರೂಪಾಯಿ ಹೆಣ್ಣು ಮಕ್ಕಳು ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನೀವು 15ನೇ ತಾರೀಕು ಪೇಪರ್ನ ನೀವು ತೆಗೆದು ನೋಡಿ, ಜನವರಿ 15ನೇ ತಾರೀಕು ಪೇಪರು, ಪ್ರಿಯಾಂಕಾ ಗಾಂಧಿ ಅವರು ಬಂದು ಈ ನಾನಾಯಕಿ ಕಾರ್ಯಕ್ರಮಕ್ಕೆ ಬಂದು ಈ ನಮ್ಮ ಗೃಹಲಕ್ಷ್ಮಿ ಕಾರ್ಯಕ್ರಮ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ ಅವರು ಬೆಳಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. 15ನೇ ತಾರೀಕು ಸರ್ಕಾರದ ಹೆಸರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಕಣ್ಣುಗಳು ನಮಗಿಲ್ಲ ಅಂತ ತಿಳ್ಕೊಂಡಿದ್ದೀರಾ, ಕಿವಿಗಳು ನಮಗಿಲ್ಲ ಅಂತ ಹೇಳ್ತೀರಾ. ನಾನು ನಿಮ್ಗೆ ಟೀಕೆ ಮಾಡುವುದಿಲ್ಲ, ನಿಮ್ಮನ್ನ ಬೈಯುವುದಿಲ್ಲ, ನಿಮ್ಮನ್ನ ಅವೇಳನ ಮಾಡುವುದಿಲ್ಲ. ನಮ್ಮ ಕೆಲಸದ ಮುಖಾಂತರ ಈ ನನ್ನ ತಾಯಂದಿರಿಗೆ, ಈ ನಾಡಿನ ಜನತೆಗೆ ಅವರಿಗೆ ಋಣವನ್ನ ತೀರಿಸುವಂತ ಕೆಲಸದಲ್ಲಿ ನಾವು ಮಗ್ನಾಗಿ ನಾವು ಕೆಲಸವನ್ನ ನಾವು ಮಾಡೋಣ. ಸೊ ನಿಮ್ಮೆಲ್ಲರ ಸಹಕಾರ ಇರಲಿ. ಸೊ ನೀವೇನು ನಮ್ಮ ಮೇಲೆ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಇಟ್ಟಿದ್ದೀರಿ, ಆ ನಂಬಿಕೆಯನ್ನ ಉಳಿಸ್ಕೊಂಡು ನಾವು ಹೋಗ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ನನ್ನ ತಾಯಂದಿರಿಗೆ ಬಹಳ ಸಂತೋಷದ ದಿನ ಇವತ್ತು, ಇಂತಹ ಪವಿತ್ರವಾದ ದಿನ ಇವತ್ತು. ನಮ್ಮ ಯೋಜನೆಗಳು ಈ 2-3 ತಿಂಗಳಲ್ಲೇ ಪ್ರತಿಯೊಂದು, ಯಾಕೆಂದ್ರೆ ಬೇರೆವೆಲ್ಲ ಲೆಕ್ಕಾಚಾರ ಬೇಕು, ಇದಕ್ಕೂ ಲೆಕ್ಕ ಬೇಕು, ಬೇರೆದಕ್ಕೂ ಲೆಕ್ಕ ಬೇಕು. ಅದಕ್ಕೆ ಲೆಕ್ಕಾಚಾರ ಆಗಿ ಅವರಿಗೆಲ್ಲ ಗೌರವದಿಂದ ನಾವೇನ್ ಮಾತು ಕೊಟ್ಟಿದ್ದೀವಿ ಆ ಮಾತನ್ನ ಉಳಿಸ್ಕೊಂಡು ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ಇಂಥ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ, ಇವತ್ತು ಈ ಇದೇ ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ದುಡಿದಂತ ನಮ್ಮ ರಾಷ್ಟ್ರೀಯ ನಾಯಕರುಗಳಂತ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಗಾಂಧಿಯವರು, ಇವರೆಲ್ಲ ಬಂದು ಅನೇಕ ಗೋಷ್ಠಿಗಳನ್ನು ಮಾಡಿ ನಮಗೆ ಶಕ್ತಿಯನ್ನ ತುಂಬಿದ್ರು, ನಮಗೆ ಮಾರ್ಗದರ್ಶನವನ್ನು ಕೊಟ್ಟರು. ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಅಂತ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಮಾರ್ಗದರ್ಶನ ಕೊಟ್ಟರು. ನಮ್ಮ ಸಿಎಂ ಸಲಹೆಗಾರ ಅಂತ ನಮ್ಮ ಸುನೀಲ್ ಅವರು ಕೂಡ ಅನೇಕ ವಿಚಾರದಲ್ಲಿ ಮಾರ್ಗದರ್ಶನ ಕೊಟ್ಟರು. ಅವ್ರು ಕೊಟ್ಟಂತ ಮಾರ್ಗದರ್ಶನ ನಮ್ಮ ಪ್ರಣಾಳಿಕೆ ಅಧ್ಯಕ್ಷರಂತ ಪರಮೇಶ್ವರ್ ಮತ್ತು ಅವರ ಟೀಮ್, ಮಧು ಅವರೆಲ್ಲ ಇದ್ರು, ರಾಧಾಕೃಷ್ಣ ಅವರಿದ್ರು, ಅವರೆಲ್ಲ ಸೇರಿ ಅನೇಕ ಮಾರ್ಗದರ್ಶನ ಕೊಟ್ಟು ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಉತ್ತಮವಾದಂತಹ ಆಡಳಿತವನ್ನು ಕೊಡಲಿಕ್ಕೆ, ಅಭಿವೃದ್ಧಿಶೀಲ ರಾಜ್ಯವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಕೊಟ್ಟಂತ ಶಕ್ತಿಗೆ ನಿಮ್ಮೆಲ್ಲರೂ ಕೂಡ ಮತ್ತೆ ಶುಭ ಹಾರೈಸಿ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈಗ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರಿಗೆ ಸನ್ಮಾನವನ್ನ ಮಾಡಬೇಕು ಅನ್ನುವಂತಹ ಒಂದು ಹೆಬ್ಬಯಕೆ, ಒಂದು ಹಂಬಲ. ತಾವೆಲ್ಲರೂ ಇರುವಂತಹ ಜಾಗದಲ್ಲಿ ಸಾವಧಾನ ಚಿತ್ತರಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಒಂದು ಸಹಕಾರವನ್ನ ನೀಡಬೇಕು. ಸನ್ಮಾನ್ಯ ಸಾರಿಗೆ ಸಚಿವರು, ಸಾರಿಗೆ ಮತ್ತು ಮುಜರಾಯಿ ಸಚಿವರು ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು ಈ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು. ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಒಂದು ವಿಶೇಷವಾದಂತಹ ಸನ್ಮಾನದ ಕಾರ್ಯಕ್ರಮವನ್ನ ನಾವಿಲ್ಲಿ ಆಯೋಜಿಸಿಕೊಂಡಿದ್ದೇವೆ. ಎಲ್ಲ ಗಣ್ಯಮಾನ್ಯರ ಸಮಕ್ಷಮದಲ್ಲಿ ನಾಡಿನ ಜನನಾಯಕ, ಅಧಿನಾಯಕ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ
ರಾಜಕಾರಣಿ, ಜನನಾಯಕರು, ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರೇ, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿರವರೇ, ಇಂಧನ ಸಚಿವರಾದಂತಹ ಕೆ.ಜೆ. ಜಾರ್ಜ್ ರವರೇ, ಮಧು ಬಂಗಾರಪ್ಪನವರೇ, ಹರಿಪ್ರಸಾದ್ ರವರೇ, ಗೋವಿಂದರಾಜ್ ರವರೇ, ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಶಾಸಕ ಮಿತ್ರರೇ, ಅಧಿಕಾರಿ ಸ್ನೇಹಿತರೆ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಇದೊಂದು ಇತಿಹಾಸ. ರಾಜ್ಯ